ಕಳ್ಳೆಕಾಯಿ ಅಂತ ಅವ್ರು ನೋಡು. ಅವರೆಕಾಯಿ ಕಳ್ಳೆಕಾಯಿ ಎಸ್ಐ ಅಂದ್ರೆ ಅವರೆಕಾಯಿ ಕಳ್ಳೆಕಾಯಿ ತರ ಮಾಡ್ಬಿಟ್ಟಿದ್ದಾರೆ ಇವರು. ಕಾಂಗ್ರೆಸ್ ಅವರು SIR ಕಳ್ಳೆಕಾಯಿ ತರ ಮಾಡ್ಬಿಟ್ಟವ್ರು. ಅದರ ಗೌರವ, ಅದರ ಡ್ಯಾಮ್ಗಳ ಕೆಳಭಾಗದಲ್ಲಿರ್ತಕ್ಕಂಥ ರೈತರನ್ನೆಲ್ಲ ಕರೆದು ಮಾತಾಡಿ ಸೊಲ್ಯೂಷನ್ ಕೊಡಿ. ಅವ್ರು ಕೇಳೋ ಅಂಥದ್ದು ಹೇಳಿ, ಏನು ಮಾಡಬೇಕು ಅನ್ನೋ ಸೊಲ್ಯೂಷನ್ ಆದರೂ ಕೇಳಿ ರೈತರನ್ನ. ಮತ್ತೆ ಬೆಳೆ ನಷ್ಟ ಪರಿಹಾರಕ್ಕೋಸ್ಕರ ಸುಮಾರು ಒಂದು 10,000 ಕೋಟಿ ತೆಗೆದಿಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಬೆಳೆ ಪರಿಹಾರಕ್ಕೆ ಇವರೇ ಡಿಕ್ಲೇರ್ ಮಾಡಿಬಿಟ್ಟವರಲ್ಲ, ಬರಗಾಲ ಬಂದಿದೆ ಅಂತ ಹೇಳ್ಬಿಟ್ಟಿದ್ದೀರಿ. ಮುಖ್ಯಮಂತ್ರಿ ಹೇಳಿದ್ಮೇಲೆ ಇಮಿಡಿಯೇಟ್ ಆಗಿ ಬರ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಗೋಶಾಲೆಗಳನ್ನು ತೆಗಿಬೇಕು, ಬರದ ವೀಕ್ಷಣೆಗೋಸ್ಕರ ತಂಡ ಕಳಿಸ್ಬೇಕು, ಎಲ್ಲ ತಾಲೂಕುಗಳಿಗೆ ಬರ ಸಮಿತಿ ಮಾಡಬೇಕು, MLA ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಮಾಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು. ಅದಕ್ಕೆ 10,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅಕ್ರಮ ನಡೀತಾ ಇದೆ, ಅವ್ಯವಹಾರ ನಡೀತಾ ಇದೆ. ಬಾಂಗ್ಲಾದೇಶದವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರ ಓಟ್ಗಳನ್ನು ಸೇರಿಸ್ತಾ ಇದ್ದಾರೆ ಅಕ್ರಮವಾಗಿ. ಇವ್ರ ಮೇಲೆ ಯಾರ್ಯಾರಿದ್ದಾರೆ ಇವ್ರ ಮೇಲೆಲ್ಲ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಯಾರು BLA 2ಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಈ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಕೂಡಲೇ ಬಂಧಿಸಬೇಕು, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾಕಂದ್ರೆ ಚುನಾವಣಾ ಆಯೋಗ ಸುಪ್ರೀಂ ಪವರ್ ಇರುವಂಥದ್ದು. ಈ ಥರ ಒಂದ್ಸರಿ ಬಾಂಗ್ಲಾದೇಶದವರು ಇಲ್ಲಿ ಸೆಟ್ಲ್ ಆದರೆ ಅವ್ರಿಗೆ ಊಟ ತಿಂಡಿ, ರೇಷನ್ ಕಾರ್ಡು, ಹೆಲ್ತ್ ಚೆಕಪ್, ಬಾಡಿ ಚೆಕಪ್ ಎಲ್ಲ ಮಾಡ್ಬೇಕು ನಾವೇ.